ಕೊಡಗು ಎಂದರೆ ಒಂದು ಭೂಭಾಗ, ಪ್ರದೇಶ, ಜಿಲ್ಲೆ, ಪ್ರಕೃತಿ ರಮಣೀಯ ಸ್ಥಳ ಎನ್ನುವುದು ಎಷ್ಟು ಸಮಂಜಸವೋ ಅದಕ್ಕಿಂತಲೂ ಮಿಗಿಲಾದದ್ದು ಕೊಡಗಿನ ಮೂಲ ನಿವಾಸಿ ಜನರ ಸಾವಿರಾರು ವರ್ಷಗಳ ಸಂಸ್ಕೃತಿ, ಪರಂಪರೆ, ಆಡಳಿತ ವ್ಯವಸ್ಥೆಯೊಂದಿಗಿನ ಬದುಕಿನ ಶೈಲಿ. ಈ ಕಾರಣಕ್ಕಾಗಿಯೇ ಕೊಡಗು ಅಂದಿನಿಂದ ಇಂದಿನವರೆಗೂ ಇತರ ಎಲ್ಲ ಪ್ರದೇಶಗಳಿಗಿಂತಲೂ ವಿಭಿನ್ನವಾಗಿ ನಿಲ್ಲುತ್ತದೆ. ಕೊಡಗಿನ ಇತಿಹಾಸವನ್ನು ಅರಿಯಲು ನೂರಾರು ಸಂಶೋಧಕರು, ತಜ್ಞರು, ದೇಶ ವಿದೇಶದ ವಿದ್ವಾಂಸರು ಅಧ್ಯಯನ ನಡೆಸಿದ್ದಾರೆ. ಅವರವರ ವಿವೇಚನೆ, ಆಲೋಚನೆ, ಲಭ್ಯ ಸಾಕ್ಷ್ಯಗಳ ಆಧಾರದಲ್ಲಿ ದಾಖಲೀಕರಣವನ್ನು ಮಾಡಿದ್ದಾರೆ. ಕೆಲವಾರು ರಾಜ್ಯಾಡಳಿತ ಆಚೆಗಿನ ಕೊಡಗಿನ ಇತಿಹಾಸವನ್ನು ದಾಖಲಿಸುವ ಪ್ರಯತ್ನ ಮಾಡಿರುವರಾದರೂ ಮೂಲಕ್ಕೆ ಇಳಿದರೂ ತಳ ಸಿಕ್ಕಿರುವ ಹಾಗೆ ಭಾಸವಾಗುವುದಿಲ್ಲ. ಕಾಡಿನಲ್ಲಿ ಒಂದು ಕಲ್ಲು ಸಿಗ್ತದೆ, ಅದಕ್ಕೆ ಕಿವಿಗೊಟ್ಟು ಕೇಳು, ಅದು ನಿನಗೆ ಕತೆ ಹೇಳ್ತದೆ ಎಂದ ಹೆಸರಾಂತ ಕಾಂತಾರ ಚಿತ್ರದ ಸಂಭಾಷಣೆಯಲ್ಲಿ ಉಲ್ಲೇಖವಾದಂತೆ ಕೊಡಗಿನ ಪ್ರತಿ ಬೆಟ್ಟ, ಗುಡ್ಡ, ನದಿ, ತೊರೆ, ಮರ, ಗಿಡ, ಕಲ್ಲು, ಮಣ್ಣು ಕೂಡ ಒಂದೊಂದು ಇತಿಹಾಸದ ಕಥೆಯನ್ನು ಹೇಳುತ್ತವೆ. ಆದರೆ ಬಹುಪಾಲು ಜನರು ಆ ಕಥೆಯನ್ನು ಕಿವಿಗೊಟ್ಟು ಕೇಳದಿರುವುದು ವಿಪರ್ಯಾಸ. ಹಲವು ಜೈನ ಸಾಹಿತ್ಯ, ಪುರಾಣಗಳು, ಪ್ರಾಚೀನ ತಮಿಳುಗಂ ಸಾಹಿತ್ಯ, ಸಂಗಮ್ ಸಾಹಿತ್ಯ, ಶಿಲಪ್ಪತಿಗಾರಂ, ಅನೇಕ ಶಾಸನಗಳು, ಹಲವಾರು ವಿದೇಶಿ ಪ್ರವಾಸಿಗರ ಪ್ರವಾಸಿ ಕಥನಗಳಲ್ಲಿ ಕೊಡಗಿನ ಇತಿಹಾಸ, ಅದರಲ್ಲೂ ರಾಜ್ಯಾಡಳಿತದ ಇತಿಹಾಸವನ್ನು ಸಾಕಷ್ಟು ಉಲ್ಲೇಖಿಸಿ ವೈಭವೀಕರಿಸಲಾಗಿದೆಯೇ ಹೊರತು ಆ ಮೊದಲು ಇತಿಹಾಸದ ವಾಸ್ತವತೆಗೆ ಹೋಗುವ ಪ್ರಯತ್ನ ಕಡಿಮೆ ಎನ್ನುವುದಕ್ಕಿಂತ ನಡೆದೇ ಇಲ್ಲ ಎನ್ನಬಹುದು. ಹಲವು ದಾಖಲೆಗಳಲ್ಲಿ ಉಲ್ಲೇಖವಾಗಿರುವಂತೆ ಕೊಡಗಿನ ರಾಜಕೀಯ ಇತಿಹಾಸ ಸುಮಾರು ಕ್ರಿಸ್ತಪೂರ್ವ 2ನೇ ಶತಮಾನದಿಂದ ಕಂಡುಬಂದರೂ ಸಾವಿರಾರು ವರ್ಷಗಳ ಕಾಲ ಕೊಡಗು ಪ್ರತ್ಯೇಕವಾಗಿ ಮತ್ತು ಎಲ್ಲ ಹೊರ ಪ್ರಪಂಚಗಳಿಂದ ರಾಜಕೀಯ, ಸೈದ್ಧಾಂತಿಕ, ಪ್ರಾಕೃತಿಕ, ಭೌಗೋಳಿಕ ವಿಭಿನ್ನತೆಯಿಂದ ಬಾಳಿದ ಕುರುಹುಗಳು ಕೊಡಗಿನ ಅಲ್ಲಲ್ಲಿ ಸಿಗುತ್ತವೆ. ಕೊಡವ ಜನಪದರು ಈ ನಾಡಿನ ಮೂಲವನ್ನು, ಸಂಸ್ಕೃತಿ, ಸಂಪ್ರದಾಯವನ್ನು ಅತ್ಯಂತ ವಿಸ್ತೃತವಾಗಿ, ಕೂಲಂಕುಷವಾಗಿ ವಿವರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರಪಂಚದ ಎಲ್ಲ ಇತಿಹಾಸ ದಾಖಲೆಗಳ ಮೂಲ ಜನಪದವೇ. ಆ ಪ್ರಕಾರದ ಉಲ್ಲೇಖಗಳ ಆಧಾರದಲ್ಲಿ ಸಂಶೋಧನೆ, ಸತ್ಯಶೋಧನೆಗಳು ನಡೆದಿವೆ. ಲಿಖಿತ ದಾಖಲೆಗಳ ಪ್ರಮಾಣ ಕಡಿಮೆ ಇರುವ ಜಾನಪದ ಇತಿಹಾಸದ ಆಧಾರದಲ್ಲಿ ಕೊಡಗಿನ ಪ್ರಾಚೀನ ಇತಿಹಾಸದ ಇಡೀ ಚಿತ್ರಣವನ್ನು ನಮ್ಮ ಜನಪದರು ನಮ್ಮ ಕಣ್ಣ ಮುಂದೆ ಕಟ್ಟುತ್ತಾ ಹೋಗಿದ್ದಾರೆ. ಈ ಪ್ರಕಾರದ ಜನಪದವನ್ನು ಅತ್ಯಂತ ಸಮೀಪ ಮತ್ತು ಶ್ರದ್ಧೆಯಿಂದ ಅವಲೋಕಿಸಿದರೆ ಇಂದಿನ ಕೊಡಗಿನ ಮೇಲ್ಮೈ ಲಕ್ಷಣ ಮತ್ತು ಬೆಟ್ಟ ಗುಡ್ಡಗಳಲ್ಲಿ, ನದಿ ತೊರೆಗಳಲ್ಲಿ ದೊರೆಯುವ ಜೀವಂತ ಸಾಕ್ಷಿಗಳು ಇದನ್ನು ಮತ್ತಷ್ಟು ಪುಷ್ಟೀಕರಿಸುತ್ತವೆ. ರಾಜ್ಯಾಡಳಿತಕ್ಕೂ ಮುಂಚಿನ ಕೊಡಗಿನ ಇತಿಹಾಸವನ್ನು ಅವಲೋಕಿಸುತ್ತಾ ಹೋದಾಗ ಕೊಡಗಿನ ಆದಿಮ ಸಂಜಾತ ಮೂಲ ನಿವಾಸಿ ಜನಾಂಗವಾದ ಕೊಡವರ ಬಾಳೋಪಾಟ್ ನಮಗೆ ಹಲವು ದಾಖಲೆಗಳನ್ನು ನೀಡುತ್ತದೆ ಮತ್ತು ಇಂದಿನ ಸಂಸ್ಕೃತಿ, ಪರಂಪರೆಯ ಭಾಗವಾಗಿ ಆಚರಿಸುವ ಕಟ್ಟುಪಾಡುಗಳು, ಹಬ್ಬಗಳು ಇವನ್ನು ಮತ್ತಷ್ಟು ಪ್ರಬಲವಾಗಿ ಪುಷ್ಟೀಕರಿಸುತ್ತವೆ. ರಾಜ್ಯಾಡಳಿತ ಅಥವಾ ಅರಸು ಪರಂಪರೆಗೂ ಮುನ್ನ ಕೊಡಗನ್ನು ಒಂದು ವ್ಯವಸ್ಥಿತ ಸಿದ್ಧಾಂತದೊಳಗೆ ರೂಪಿಸಿ ಅದನ್ನು ಆಚರಣೆಯ ಕಟ್ಟುಪಾಡುಗಳಾಗಿ ರೂಪಿಸಲಾಗಿತ್ತು. ಕೊಡಗಿನ ಪ್ರಾಚೀನ ವಿಸ್ತಾರ, ಜನಸಂಖ್ಯೆ, ಧರ್ಮ, ಸಂಸ್ಕೃತಿ, ಭಾಷೆಗಳ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು, ದಾಖಲೀಕರಣ, ಸಂಶೋಧನೆಗಳು ನಡೆದಿವೆ. ಇಲ್ಲಿ ಅದರ ವಿಚಾರ ಮತ್ತು ಪ್ರದೇಶದ ಸೀಮಿತತೆ ಅಥವಾ ವಿಸ್ತೃತ ವ್ಯಾಪ್ತಿಯ ಬಗ್ಗೆ ಪ್ರಸ್ತಾಪಿಸುವುದಕ್ಕಿಂತ ಆಗಿನ ಬದುಕು ಮತ್ತು ಜನಜೀವನದ ಬಗ್ಗೆ ಉಲ್ಲೇಖಿಸುವುದು ಸೂಕ್ತ. ಪ್ರಜಾಪ್ರಭುತ್ವ ವ್ಯವಸ್ಥೆಯು ಲಭ್ಯ ದಾಖಲೆಗಳ ಆಧಾರದಲ್ಲಿ ಪ್ರಾಚೀನ ಗ್ರೀಸ್ನ ಅಥೆನ್ಸ್ ನಗರ ರಾಜ್ಯದಲ್ಲಿ ಸುಮಾರು ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ದಾಖಲಾಗಿದೆ. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಕೊಡಗಿನ ಆಡಳಿತ ವ್ಯವಸ್ಥೆ ಮತ್ತು ವಿದ್ಯಮಾನಗಳನ್ನು ಸಂಗಮ್ ಸಾಹಿತ್ಯ ಮತ್ತು ತಮಿಳು ಬ್ರಾಹ್ಮಿ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ಅಂದರೆ ಕ್ರಿಸ್ತಪೂರ್ವ ಆದಿಯಲ್ಲೇ ಕೊಡಗಿನ ಆದಿಮ ಸಂಜಾತ ಮೂಲ ನಿವಾಸಿಗಳು ಮೂಲ ಬುಡಕಟ್ಟು ಮತ್ತು ಅವಿಭಜಿತ ಒಕ್ಕೂಟ ವ್ಯವಸ್ಥೆಯ ಭಾಗವಾಗಿದ್ದರೂ ರಾಜ್ಯಾಡಳಿತಕ್ಕೂ ನೂರಾರು ಕಾಲಕ್ಕೂ ಮುನ್ನ ಕೊಡಗಿನಲ್ಲಿ ಅಧಿಕಾರ ವಿಕೇಂದ್ರೀಕರಣ ಮತ್ತು ಪ್ರಜಾಪ್ರಭುತ್ವ ಮಾದರಿಯ ಆಡಳಿತ ಇತ್ತು. ಇದಕ್ಕೆ ಜಾನಪದ ಆಧಾರದಲ್ಲಿ ಮತ್ತು ಇಂದಿಗೂ ರೂಢಿ ಸಂಪ್ರದಾಯಗಳ ಆಚರಣೆಯ ಆಧಾರದಲ್ಲಿ ಕಂಡುಬರುತ್ತಿರುವ ಆಚರಣೆಗಳು ಕೊಡಗಿನ ಪುರಾತನ ಇತಿಹಾಸವನ್ನು ಸಾರಿ ಹೇಳುತ್ತವೆ. ಕೊಡಗಿನ ಆಡಳಿತ, ಅಧಿಕಾರ ವಿಕೇಂದ್ರೀಕರಣ ಹಾಗೂ ಪ್ರಜಾಪ್ರಭುತ್ವ ಮಾದರಿಯ ಆಡಳಿತ ಮೊದಲು ಪ್ರಾರಂಭವಾದದೇ ಒಕ್ಕ ಪದ್ಧತಿ ಅಥವಾ ಕೌಟುಂಬಿಕ ಪದ್ಧತಿಯಿಂದ. ಒಂದೇ ರಕ್ತ ಸಂಬಂಧದ ಆಧಾರದಲ್ಲಿ ಒಂದು ಒಕ್ಕವನ್ನು ಅಥವಾ ಕುಟುಂಬವನ್ನು ನಿರ್ಧರಿಸಿ ಆ ಕುಟುಂಬಕ್ಕೆ ಒಂದು ಹೆಸರನ್ನು ನೀಡಿ ಅದರ ಕಾರ್ಯವ್ಯಾಪ್ತಿ ಮತ್ತು ಆಡಳಿತ ವ್ಯವಸ್ಥೆಯನ್ನು ರೂಪಿಸಲಾಗುತ್ತಿತ್ತು. ಈ ಒಕ್ಕ ವ್ಯವಸ್ಥೆಯಲ್ಲಿ ಒಕ್ಕದ ಮೂಲ ಪುರುಷನನ್ನು ಕಾರೋಣ, ಮಾಗುರು, ಅಜ್ಜಪ್ಪ ಹೆಸರಿನಿಂದ ಉಲ್ಲೇಖಿಸಿ ಆರಾಧಿಸಲಾಗುತ್ತಿತ್ತು. ಈ ಗುರುಕಾರಣರೇ ಮೊದಲ ದೇವರು. ಈ ಗುರುಕಾರಣರ ಸಾಕ್ಷಿಯಾಗಿ ಇಡೀ ಕುಟುಂಬವನ್ನು ನಿಭಾಯಿಸಲಾಗುತ್ತಿತ್ತು. ಇಂಥ ಒಕ್ಕದ ಹಿರಿಯನನ್ನು ಕೊರವುಕಾರ ಎಂಬ ಹೆಸರಿನಿಂದ ಉಲ್ಲೇಖಿಸಲಾಗುತ್ತದೆ. ಹಿರಿಯ ಮಹಿಳೆಯನ್ನು ಕೊರವುಕಾರಿ ಎಂದು ಕರೆಯಲಾಗುತ್ತದೆ. ಇವರೇ ಆ ಒಕ್ಕದ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪರಮಾಧಿಕಾರವನ್ನು ಹೊಂದಿರುತ್ತಾರೆ. ಜೊತೆಗೆ ಇಡೀ ಒಕ್ಕದ ಕಷ್ಟ, ಸುಖ ಮತ್ತು ಬೇಡಿಕೆಗಳನ್ನು ಈಡೇರಿಸುವ ಜವಾಬ್ದಾರಿಯನ್ನು ಈ ಕೊರವುಕಾರನೇ ವಹಿಸಿಕೊಳ್ಳಬೇಕು. ಕುಟುಂಬದಲ್ಲಿ ಸದಸ್ಯರ ನಡುವೆ ಏನೇ ಭಿನ್ನಾಭಿಪ್ರಾಯ, ಗೊಂದಲಗಳು, ವಿವಾದಗಳು ಬಂದರೂ ಅದನ್ನು ಕೂಲಂಕುಷವಾಗಿ ವಿಚಾರಿಸಿ ನ್ಯಾಯಸಮ್ಮತ ತೀರ್ಮಾನ ಕೈಗೊಳ್ಳುವ ಜವಾಬ್ದಾರಿಯು ಈ ಕೊರವುಕಾರನದ್ದೇ.
ಒಕ್ಕದೊಳಗಿನ ನಿಜವಾದ ಅಸಮಾಧಾನಗಳು ವಿವಾದ ತಣಿಯದಿದ್ದರೆ ಆ ಸಮಸ್ಯೆಯನ್ನು ಊರು ಅಥವಾ ಕೇರಿಗೆ ಕೊಂಡೊಯ್ಯಲಾಗುತ್ತದೆ. ಸಾಮಾನ್ಯವಾಗಿ ಕೊರವುಕಾರನೇ ಆರೋಪಿತನಾಗಿ ತಪ್ಪಿತಸ್ಥನಾದರೆ ಅಂಥ ಸಂದರ್ಭದಲ್ಲಿ ಕೊರವುಕಾರನನ್ನು ಬದಲಿಸುವ ವ್ಯವಸ್ಥೆ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಒಕ್ಕ ಸದಸ್ಯರ ಬಹುಮತದ ಆಧಾರದಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿತ್ತು. ಸಾಮಾನ್ಯವಾಗಿ ಒಕ್ಕದ ಹಿರಿಯನೇ ಆಗಿರುತ್ತಿದ್ದನಾದರೂ ಕೆಲ ಸಂದರ್ಭಗಳಲ್ಲಿ ಅರಿಯವನೇ ಪೆರಿಯವು, ಅಂದರೆ ಅರಿತವನೇ ಹಿರಿಯ ಎಂಬ ನೆಲೆಗಟ್ಟಿನಲ್ಲಿ ಕಿರಿಯರನ್ನು ಒಕ್ಕ ಕೊರವುಕಾರನಾಗಿ ಆಯ್ಕೆ ಮಾಡಲಾಗುತ್ತಿತ್ತು. ಪ್ರತಿ ಒಕ್ಕಕ್ಕೂ ಒಂದು ಪ್ರದೇಶ ಗಡಿಯನ್ನು ನಿಗದಿಪಡಿಸಿ ಒಕ್ಕದ ಹೆಸರಿನಲ್ಲಿ ದಾಖಲಿಸಲಾಗುತ್ತಿತ್ತು. ಆ ಜಾಗವನ್ನು ಇಡೀ ಒಕ್ಕ ಸದಸ್ಯರು ಅನುಭವಿಸುವ ಅಧಿಕಾರ ನೀಡಿ ಅದನ್ನು ಯಾವ ಕಾರಣಕ್ಕೂ ಪರಭಾರೆ ಮಾಡದಂತೆ ಕಟ್ಟುನಿಟ್ಟಿನ ಇಡಕಟ್ಟು ಇತ್ತು. ಒಕ್ಕದ ಸದಸ್ಯರು ಅವಿಭಕ್ತವಾಗಿ ಒಂದೇ ಸೂರಿನಡಿ ಅಗತ್ಯಕ್ಕೆ ತಕ್ಕ ಕೋಣೆಗಳುಳ್ಳ ಮನೆಯನ್ನು ನಿರ್ಮಿಸಿ ವಾಸವಿದ್ದರು. ಇಂದಿಗೂ ಬಹುಪಾಲು ಒಕ್ಕಗಳಲ್ಲಿ ಇಂಥ ಮನೆಗಳನ್ನು ಕಾಣಬಹುದು. ಈ ಮನೆಗಳನ್ನು ಬಲ್ಯಮನೆ, ಐನ್ಮನೆ, ಗುರುಮನೆ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಇಂದಿಗೂ ಆ ಮನೆಗಳು ದೇವಾಲಯಗಳಿಗಿಂತ ಶ್ರೇಷ್ಠ ಮತ್ತು ಪವಿತ್ರವಾಗಿ ಕಾಣಲಾಗುತ್ತಿದೆ. ಇಲ್ಲಿಯೇ ಒಕ್ಕಕ್ಕೆ ಸಂಬಂಧಿಸಿದ ಎಲ್ಲ ಆಚರಣೆಗಳು, ಸಭೆಗಳು ನಡೆಯುತ್ತಿದ್ದವು. ಇಂದಿಗೂ ಹಲವು ಒಕ್ಕಗಳು ಈ ವ್ಯವಸ್ಥೆಯನ್ನು ಉಲ್ಲೇಖಿಸಿಕೊಂಡಿವೆ. ಇಡೀ ಕೊಡವು ಪರಂಪರೆಯ ಮೂಲ ಬುನಾದಿಯೇ ಒಕ್ಕ ಪದ್ಧತಿ. ಆದಿಯಲ್ಲಿ ಸುಮಾರು 4800 ಒಕ್ಕಗಳು ಇದ್ದವೆಂದು ದಾಖಲೆ ಇದೆಯಾದರೂ ಪ್ರಸ್ತುತ ಒಕ್ಕಗಳ ಸಂಖ್ಯೆ 1200+ ಕುಸಿದಿದೆ. ಇಂಥ ಹಲವು ಒಕ್ಕಗಳ ಸಮೂಹವನ್ನು ಕೇರಿ ಅಥವಾ ಊರು ಎಂದು ಕರೆಯಲಾಗುತ್ತದೆ. ಊರಿನ ಮಧ್ಯಭಾಗವನ್ನು ಗುರುತಿಸಿ ಆಲದ ಮರ ಅಥವಾ ಚಿತ್ತಾಲು ಮರದ ಅಡಿಯ ಪ್ರದೇಶವನ್ನು ಊರು ಮಂದು ಅಥವಾ ಕೇರಿ ಮಂದು ಎಂದು ಕರೆಯಲಾಗುತ್ತದೆ. ಈ ಮಂದುಗರೆಯಲ್ಲಿ ಅಂಬಲ ಎಂಬ ಒಂದು ರೀತಿಯ ಮನೆಯನ್ನು ನಿರ್ಮಿಸಲಾಗುತ್ತದೆ. ಅದೇ ಆ ಊರಿನ ಪರಮ ಪವಿತ್ರವಾದ ನ್ಯಾಯಾಲಯಕ್ಕೆ ಸಮಾನವಾದ ಸ್ಥಳ. ಈ ಊರು ಅಥವಾ ಕೇರಿ ಮಂದಿನಲ್ಲಿ ಮುಖ್ಯಸ್ಥನಾಗಿ ಊರು ತಕ್ಕ ಅಥವಾ ಕೇರಿ ತಕ್ಕ ಜವಾಬ್ದಾರಿಯನ್ನು ನೀಡಿ ಅದನ್ನು ಸಮರ್ಥ ವ್ಯಕ್ತಿಗೆ ನೀಡಲಾಗುತ್ತಿತ್ತು. ತಕ್ಕನು ಇಡೀ ಊರಿನ ಮುಖಂಡನಾಗಿ ಆ ಊರಿನ ಎಲ್ಲ ಆಗು ಹೋಗುಗಳ ಬೇಕು ಬೇಡಿಕೆಗಳನ್ನು ನಿಭಾಯಿಸುವ ಹೊಣೆಗಾರಿಕೆಯನ್ನು ಹೊತ್ತಿದ್ದು, ಒಕ್ಕದೊಳಗೆ ನಿರ್ಣಯವಾಗದ ನ್ಯಾಯ ತೀರ್ಮಾನಗಳು ಊರಿನಲ್ಲಿ ಪ್ರಸ್ತಾಪವಾದರೆ ಆ ಅಹವಾಲನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಊರಿನ ಎಲ್ಲ ಸದಸ್ಯರ ಅಭಿಪ್ರಾಯವನ್ನು ಪಡೆದು ತೀರ್ಪು ನೀಡುತ್ತಿದ್ದರು. ಊರಿಗೆ ಸಂಬಂಧಿಸಿದ ಎಲ್ಲ ಹಬ್ಬ ಹರಿದಿನಗಳ ಆಚರಣೆಯ ತೀರ್ಮಾನಗಳು ಕೂಡ ಆ ಅಂಬಲದಲ್ಲಿಯೇ ತೀರ್ಮಾನವಾಗುತ್ತಿತ್ತು. ಒಂದು ವೇಳೆ ಊರು ತಕ್ಕ ತಪ್ಪಿತಸ್ಥನಾದರೂ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಬದಲಾಯಿಸುವ ವ್ಯವಸ್ಥೆ ಇತ್ತು. ಇದಕ್ಕೆ ಪೂರಕವೆಂಬಂತೆ ತಕ್ಕ ಪೋಲಿಯ ಚಂಗಿ ಊರು ಪಾಳಾಗತಿಪ್ಪ, ತಕ್ಕ ಕೆಟ್ಟವನಾದರೆ ಊರು ಹಾಳಾಗಲಿದ್ದಿತೆ ಎಂದು ಗಾದೆ ಇಂದಿಗೂ ಪ್ರಚಲಿತದಲ್ಲಿದೆ. ಹಲವು ಊರುಗಳನ್ನು ಒಟ್ಟು ಸೇರಿಸಿ ಒಂದು ನಾಡು ಎಂದು ರಚಿಸಲಾಗುತ್ತಿತ್ತು. ಆ ನಾಡಿಗೆ ಒಬ್ಬ ನಾಡತಕ್ಕನನ್ನು ನೇಮಿಸಿ ನಾಡಿನ ಮಧ್ಯಭಾಗದಲ್ಲಿ ನಾಡುಮಂದನ್ನು ರಚಿಸಲಾಗುತ್ತಿತ್ತು. ಆ ನಾಡಿಗೆ ಸಂಬಂಧಿಸಿದ ಎಲ್ಲ ಆಗುಹೋಗುಗಳು ಕೂಡ ಅದೇ ನಾಡುಮಂದಿನಲ್ಲಿ ನಡೆಯುತ್ತಿತ್ತು. ನಾಡುತಕ್ಕನ ತೀರ್ಮಾನವೇ ಸಾರ್ವಕಾಲಿಕ ತೀರ್ಪಾಗುತ್ತಿತ್ತು. ನಾಡುತಕ್ಕನನ್ನು ಕೂಡ ಬದಲಿಸುವ ಮತ್ತು ಪ್ರಶ್ನಿಸುವ ಅಧಿಕಾರ ಆ ನಾಡಿನ ಸಾಮಾನ್ಯರಿಗೂ ಇತ್ತು. ಕೊಡಗಿನಲ್ಲಿ ಒಟ್ಟು 45 ನಾಡುಗಳಿದ್ದವು. ಪ್ರಸ್ತುತ 35 ನಾಡುಗಳು ಪ್ರಸ್ತಾಪವಿದೆ. ನಾಡುಮಂದಿನ ನಂತರ ಕೊಂಬು ಮತ್ತು ಪಟ್ಟಿ ಎಂಬ ವಿಭಾಗ ಇತ್ತು. ಇದನ್ನು ಹಲವು ನಾಡುಗಳ ಒಂದು ಒಕ್ಕೂಟವಾಗಿ ರಚಿಸಲಾಗುತ್ತಿತ್ತು. ಕೊಂಬು ಎಂದರೆ ಪ್ರಾಚೀನ ಕಾಲದಲ್ಲಿ ನಿರ್ಧಾರ ಮಾಡಲು ಬೇಕಾದ ತಂತ್ರಜ್ಞಾನ ಇಲ್ಲದ ಕಾರಣ ಕೊಂಬು ಎಂಬ ಪರಿಕರವನ್ನು ಊದಿ ಅದರ ಧ್ವನಿನಿಂದ ಒಟ್ಟು ವ್ಯಾಪ್ತಿಯನ್ನು ಒಂದು ಕೊಂಬು ಎಂದು ತೀರ್ಮಾನಿಸಿ ಆ ಕೊಂಬುಗಳ ಒಟ್ಟು ವ್ಯವಸ್ಥೆಗೆ ಪಟ್ಟಿ ಎಂದು ಹೆಸರಿಸಲಾಗಿತ್ತು. ಪಟ್ಟಿ ಎಂದರೆ ಅಗಲವಾದ ಮತ್ತು ವಿಸ್ತಾರವಾದ ಪ್ರದೇಶ ಎಂಬ ಅರ್ಥವನ್ನು ನೀಡುತ್ತದೆ. ಈ ಪಟ್ಟಿಯ ವ್ಯಾಪ್ತಿಗೆ ಸೇರಿದ ಎಲ್ಲ ವಿಚಾರಗಳು ನಾಡುಮಂದಿಗರೆಯಲ್ಲಿ ತೀರ್ಮಾನವಾಗದ ವಿವಾದಗಳು ಪ್ರಸ್ತಾಪವಾಗಿ ತೀರ್ಮಾನವಾಗುತ್ತಿತ್ತು. ಇದು ಉಚ್ಚ ನ್ಯಾಯಾಲಯದಂತೆ ಕಾರ್ಯನಿರ್ವಹಿಸುವ ಜೊತೆಗೆ ರಾಜ್ಯ ಸರ್ಕಾರದಂತೆ ಜವಾಬ್ದಾರಿಯನ್ನು ನಿಭಾಯಿಸುತ್ತಿತ್ತು. ಇಲ್ಲಿ ತೀರ್ಪುಗಾರರಾಗಿ ಅಥವಾ ಆಡಳಿತಗಾರರಾಗಿ ದೇಶತಕ್ಕರು ಕಾರ್ಯನಿರ್ವಹಿಸುತ್ತಿದ್ದರು. ಒಟ್ಟು 12 ಕೊಂಬು 8 ಪಟ್ಟಿಗಳು ಇವೆ. ಅಂತಿಮವಾಗಿ ಇಡೀ ಕ್ರೋಡ ಅಥವಾ ಕೊಡಗಿನ ವ್ಯಾಪ್ತಿಗೆ ಪರಮೋಚ್ಚ ನೆಲೆಯಾದ ದೇಶಮಂದನ್ನು ರಚಿಸಲಾಗಿತ್ತು. ಈ ದೇಶಮಂದು ಇಡೀ ವ್ಯವಸ್ಥೆಯ ಅಂತಿಮ ನಿರ್ಣಾಯಕ ಸ್ಥಾನವಾಗಿತ್ತು. ಈ ದೇಶಮಂದಿಗೆ 8 ದೇಶತಕ್ಕರನ್ನು ನೇಮಿಸಲಾಗಿ 8ರಲ್ಲಿ ಒಬ್ಬನನ್ನು ತಲೆತಕ್ಕ ಎಂಬ ಮುಖಂಡತ್ವವನ್ನು ನೀಡಲಾಗಿತ್ತು. ತಲೆತಕ್ಕನು ಇತರ 7 ದೇಶತಕ್ಕರ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ತೀರ್ಪು ನೀಡುತ್ತಿದ್ದರು. ಅದೇ ಅಂತಿಮ ಮತ್ತು ಪರಮೋಚ್ಚ ತೀರ್ಮಾನವಾಗಿ ಇಡೀ ಕ್ರೋಡ ಅಥವಾ ಕೊಡಗು ದೇಶವೇ ಈ ಆದೇಶವನ್ನು ಚಾಚೂ ತಪ್ಪದೆ ಪಾಲಿಸುತ್ತಿತ್ತು. ಎಲ್ಲ ದೇಶತಕ್ಕ ತಲೆತಕ್ಕರನ್ನು ಬದಲಿಸುವ ಪ್ರಜಾಪ್ರಭುತ್ವ ವ್ಯವಸ್ಥೆಯೂ ಇತ್ತು. ಕೊಡಗಿನ ಸಮ ಮಧ್ಯಭಾಗವಾದ ಕುರುಳಿ ಅಂಬಲ ದೇಶಮಂದು ಎಂಬುದು ಹಲವರ ಅಭಿಪ್ರಾಯವಾದರೂ ಕೂಲಂಕುಷ ವಿಮರ್ಶೆಯ ಅಗತ್ಯವಿದೆ. ಕ್ರೋಡದೆ ಅಥವಾ ಕೊಡವು ದೇಶ ಪಟ್ಟಿ, ನಾಡು, ಕೇರಿ, ಒಕ್ಕಗಳನ್ನು ಕಾಯಲು ಸಾಮರ್ಥ್ಯ ಇರುವ ವ್ಯಕ್ತಿಯ ನೇತೃತ್ವದಲ್ಲಿ ಒಂದು ಸಮರ ಪಡೆಯನ್ನು ಸದಾ ಸನ್ನದ್ಧಿಯಲ್ಲಿ ಇಡಲಾಗುತ್ತಿತ್ತು. ಇಂಥ ಸಾಹಸಿಯನ್ನು ನಾಯಕನೆಂದು ಕರೆಯಲಾಗುತ್ತಿತ್ತು. ಯುದ್ಧದಲ್ಲಿಯೋ ಅಥವಾ ಇನ್ಯಾವುದೋ ರೀತಿಯಲ್ಲಿ ಆ ನಾಯಕ ಕಾಲವಾದರೆ ಅಂಥವರಿಗೆ ಪಡೆಬೀರ ಎಂಬ ಗೌರವ ನೀಡಿ ಪ್ರತಿ ಸಂದರ್ಭದಲ್ಲಿಯೂ ಪೂಜನೀಯ ಸ್ಥಾನಮಾನ ನೀಡಲಾಗುತ್ತದೆ. ಇಂಥ ಪಡೆಬೀರರು ಎಲ್ಲ ಒಕ್ಕದಲ್ಲೂ ಒಬ್ಬರಿಬ್ಬರು ಇರುವುದು ವಿಶೇಷ.
ಕೊಡಗಿನಲ್ಲಿ ರಾಜಾಡಳಿತದ ಕುರುಹುಗಳು ದೊರೆಯುವುದು ಕ್ರಿಸ್ತಪೂರ್ವ 2ನೇ ಶತಮಾನದಿಂದ ಆದರೂ ಕ್ರಿಸ್ತಪೂರ್ವ ಆದಿಯಲ್ಲಿಯೇ ಕೊಡವರು ಸಮರ್ಪಕ ಆಡಳಿತ ವ್ಯವಸ್ಥೆಯನ್ನು ಕಾಣುತ್ತೇವೆ. ಮಹಾಮಾತೆ ಕಾವೇರಿಯು ಕೃತಯುಗದಲ್ಲಿಯೇ ಕೊಡಗಿನಲ್ಲಿ ಆವಿರ್ಭವಿಸಿದ ಪ್ರಸ್ತಾಪವನ್ನು ಹಲವು ಪುರಾಣಗಳು ಮಾಡಿವೆ ಮತ್ತು ಜಾನಪದದಲ್ಲೂ ಉಲ್ಲೇಖಗಳು ಸಿಗುತ್ತವೆ. ಕಾವೇರಿ ಬರುವ ಮೊದಲೇ ಕೊಡವು ದೇಶ ಅಸ್ತಿತ್ವದಲ್ಲಿತ್ತು, ಅಲ್ಲಿ ಕೌಟುಂಬಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಯಲ್ಲಿತ್ತು ಎಂಬುದು ಕೂಡ ಜಾನಪದ ಇತಿಹಾಸದಲ್ಲಿ ದೊರಕುತ್ತದೆ. ಮತ್ತು ಇಂದಿಗೂ ಅಸ್ತಿತ್ವದಲ್ಲಿರುವ ದೇವಾರಾಧನೆಗೆ ದೇವತಕ್ಕಾಮೆಯ ವ್ಯವಸ್ಥೆ ಕೂಡ ಇದನ್ನು ಪುಷ್ಟೀಕರಿಸುತ್ತದೆ. ಹೆಸರಾಂತ ಇತಿಹಾಸಕಾರ ಡಾಕ್ಟರ್ ಎಸ್.ಕೆ. ಶಾಸ್ತ್ರಿ ಅವರು ಕೊಡವರು ಇತಿಹಾಸದ ಮೂಲದಲ್ಲಿದ್ದೀರಿ, ಆದರೆ ಇತಿಹಾಸದ ಪುಟದಲ್ಲಿ ಕಾಣುತ್ತಿಲ್ಲ ಎಂಬ ಮಾತನ್ನು ಸ್ಮರಿಸುತ್ತಾ ಅವರು ಹೇಳಿದಂತೆ ಕೊಡಗು ತನ್ನದೇ ಒಂದು ಸಾಮ್ರಾಜ್ಯವಾಗಿ ದೇಶವಾಗಿ ಅಧಿಕಾರ ವಿಕೇಂದ್ರೀಕೃತ ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿಯಲ್ಲಿ ಕ್ರಿಸ್ತಪೂರ್ವದ ಆದಿಭಾಗದಿಂದಲೇ ಕಾಣುತ್ತದಾದರೂ ಇತಿಹಾಸದ ಪುಟಗಳಲ್ಲಿ ಹಲವು ಕಡೆ ಮಾಯವಾಗಿರುವುದು ಒಂದು ಶ್ರೀಮಂತ ಪರಂಪರೆಯನ್ನು ನಮ್ಮ ಆಧುನಿಕ ಇತಿಹಾಸ ಕಳೆದುಕೊಂಡು ಬಡವಾಗಿದೆ. ಅಲ್ಲದೆ ಹಲವು ಪ್ರಭಾವಿ ಆಡಳಿತ ವ್ಯವಸ್ಥೆಗಳು ಕೊಡಗಿನ ಮೂಲ ಇತಿಹಾಸದ ಚಿತ್ರಣವನ್ನು ಬದಲಾಯಿಸಿ ತಮ್ಮ ಅಧಿಕಾರದ ದರ್ಪದಲ್ಲಿ ತಮಗೆ ಬೇಕಾದಂತೆ ಬದಲಾಯಿಸಿ ಕೆಲವನ್ನು ತಾವೇ ಸೃಷ್ಟಿ ಮಾಡಿರುವಂತೆ ದಾಖಲೀಕರಿಸಿರುವುದು ಕೂಡ ಒಂದು ನೈಜ ಪರಂಪರೆಯನ್ನು ಅಳಿಸುವ ಘೋರ ಪ್ರಯತ್ನ. ಆದರೂ ಭವ್ಯ ಕೊಡಗು ತನ್ನ ಬಹುಪಾಲು ವಾಸ್ತವತೆಯನ್ನು ಇಂದಿಗೂ ಕಾಪಾಡಿಕೊಂಡು ಬರುತ್ತಿದ್ದು ಮುಂದಿನ ದಿನಗಳಲ್ಲಾದರೂ ಕೊಡಗಿನ ಪುರಾತನ ಪ್ರಕೃತಿ ಆಧಾರಿತ ಸಂಶೋಧನೆಗಳು ನಡೆದು ನೈಜ ಇತಿಹಾಸ ಹೊರಬರಲಿ ಎಂಬ ಆಶಯದೊಂದಿಗೆ ಪವಿತ್ರ ಕೊಡವು ಮಣ್ಣಿಗಾಗಿ ದುಡಿದು ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸಿ ನಿತ್ಯ ಪ್ರೇರಣೆಯಾಗಿ ಹರಿಸುತ್ತಿರುವ ಎಲ್ಲ ಗುರುಕಾರನಿಗೆ ಆದಿಮಾತೆ ಕಾವೇರಿ ಮಹಾದೇವ ಇಗುತಪ್ಪರನ್ನು ಸ್ಮರಿಸುತ್ತಾ ವಿಷಯ ಸಮಾಪ್ತಿಗೊಳಿಸುತ್ತೇನೆ. ವಂದನೆಗಳು.